ಇನ್ನು ಬಾದಾಮಿ ಕ್ಷೇತ್ರದ ಸ್ಪರ್ಧೆಯ ಬಗ್ಗೆ ಮಾತನಾಡಿರುವ ಸಂಸದ ಶ್ರೀರಾಮುಲು ಹೈಕಮಾಂಡ್ ಹೇಳಿದರೆ ಸ್ಪರ್ಧೆ ಮಾಡೋದಕ್ಕೆ ನಾನು ರೆಡಿ ಅಂತ ಹೇಳಿದ್ದಾರೆ. ನೋಡ್ರಿ, ಅದೆಲ್ಲ ಕೂಡ ನಾನು ಹೇಳೋದು ಸರಿ ಕಾಣಲ್ಲ. ಯಾಕಂದ್ರೆ ಯಾವುದೇ ಇವತ್ತು ರಾಮನೂರು ಮೊಣಕಾಲ್ಮೂರದಿಂದ ನಿಲ್ಲಬೇಕಾದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ತಗೊಂಡಂತ ನಿರ್ಧಾರ. ಹಂಗಾಗಿ ನಮ್ಮ ಪಕ್ಷದಲ್ಲಿ ನಮ್ಮ ನಾಯಕರಾದಂತ ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ನಮ್ಮ ಅಮಿತ್ ಶಾ ಅವರು ಏನೇ ತೀರ್ಮಾನ ತಗೊಂಡ್ರೆ ಅವ್ರು ಎಲ್ಲಿ ಹೇಳಿದ್ರೆ ಅಲ್ಲಿ ಹೋಗ್ತೀನಿ. ನನಗೇನು ಯಾವುದೇ ಸಂಕೋಚ ಇಲ್ಲ. ಯಾಕಂದ್ರೆ ನಾನೊಬ್ಬ ಕಾರ್ಯಕರ್ತ ಅಂದ್ಮೇಲೆ ಅವ್ರು ಹೇಳಿದ ಮೇಲೆ ಅವ್ರು ನಾನು ಶಿರಸಾ ವಹಿಸಿ ನಾನು ಪಾಲಿಸಬೇಕು. ಅದು ನನ್ನ ಕರ್ತವ್ಯ ಇರಕೊಂಡು ಅವ್ರು ಎಲ್ಲಿ ಹೇಳಿದ್ರೆ ಅಲ್ಲಿಗೆ ಹೋಗಕ್ಕೆ ನಾನು ತಯಾರಾಗಿರ್ತೇನೆ. ಬಾದಾಮಿ ಕ್ಷೇತ್ರದಲ್ಲಿ ಸಿಎಂ ಸ್ಪರ್ಧೆ ಮಾಡಿದ್ರೆ ಖೆಡ್ಡಾ ತೋಡೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಮ್ಯಾಚ್ ಫಿಕ್ಸಿಂಗ್ ಮಾಡೋದಕ್ಕೆ ಸಾಕಷ್ಟು ಪ್ಲಾನ್ ಅನ್ನ ರೆಡಿ ಮಾಡ್ತಾ ಇದೆಯಂತೆ. ಸ್ಪರ್ಧೆಗೆ ಇಳಿದ್ರೆ ಅವರಿಗೆ ಖೆಡ್ಡಾ ತೋಡೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಈಗಾಗಲೇ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿವೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಯಾವ ರೀತಿಯಾದಂತಹ ಮ್ಯಾಚ್ ಫಿಕ್ಸಿಂಗ್ ಅನ್ನೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಸಿಎಂ ಸ್ಪರ್ಧೆ ಖಚಿತತೆಗಾಗಿ ಈಗಾಗಲೇ ಬಿಜೆಪಿ ಕಾಯ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಮಣಿಸಲೇಬೇಕು ಅಂತ ಅಮಿತ್ ಶಾ ಪಣ ತೊಟ್ಟು ಕುಳಿತಿದ್ದಾರೆ. ಚಾಮುಂಡೇಶ್ವರಿ ಹಾಗೂ ಬಾದಾಮಿಯಲ್ಲಿ ಸಿಎಂರನ್ನ ಕಟ್ಟಿ ಹಾಕೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಯತ್ನಿಸಲಾಗ್ತಾ ಇದೆ. ಒಂದ್ ಕಡೆ ಸಿಎಂ ಡಿಸ್ಟರ್ಬ್ ಆದ್ರೆ ರಾಜ್ಯದ ಇತರೆ ಕ್ಷೇತ್ರಗಳತ್ತ ಗಮನ ಹರಿಸೋದು ಕಷ್ಟ. ಸಿಎಂರನ್ನ ಕಟ್ಟಿ ಹಾಕೋದಕ್ಕೆ, ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಬಿಜೆಪಿ ಈಗಾಗಲೇ ರಣತಂತ್ರವನ್ನ ಹೆಣಿತಾ ಇದೆ. ಜೆಡಿಎಸ್ ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದೆ. ಈಗಾಗಲೇ ಚಾಮುಂಡೇಶ್ವರಿಯಲ್ಲಿ ಬಿಜೆಪಿ ಜೆಡಿಎಸ್ ಒಳ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಬಾದಾಮಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಳ ಒಪ್ಪಂದದ ಮಾತುಕತೆ ನಡೀತಾ ಇದೆಯಂತೆ. ತನ್ನ ಅಭ್ಯರ್ಥಿ ಹನುಮಂತ ಮಾವಿನ ಮರದ್ಗೆ ಬೆಂಬಲವನ್ನ ಕೇಳಿದೆ ಜೆಡಿಎಸ್. ಹೀಗಾಗಿ ಬಿಜೆಪಿ ಏನ್ ಮಾಡಬಹುದು ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇದರ ಜೊತೆಗೆ ಜೆಡಿಎಸ್ ಮನವಿಯನ್ನ ಪರಿಶೀಲನೆಗೆ ಬಿಜೆಪಿ ಹೈಕಮಾಂಡ್ ಇಟ್ಟಿದೆಯಂತೆ. ಬಾದಾಮಿಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಬಗ್ಗೆಯೂ ಗಂಭೀರ ಚಿಂತನೆಯನ್ನ ಯಡಿಯೂರಪ್ಪ ಅವರು ಮಾಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಯಡಿಯೂರಪ್ಪ, ವಿಜಯ ಸಂಕೇಶ್ವರ, ಶ್ರೀರಾಮುಲು ಅವರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಚಿಂತನೆ ನಡೆದಿತ್ತು. ಆದ್ರೆ ಬಾದಾಮಿಯಲ್ಲಿ ಸ್ಪರ್ಧಿಸೋದಕ್ಕೆ ಯಡಿಯೂರಪ್ಪ ಅವರು ಹಿಂದೇಟು ಹಾಕ್ತಾ ಇದ್ದಾರಂತೆ. ಹೈಕಮಾಂಡ್ ಹೇಳಿದ್ರೆ ಕಣಕ್ಕಿಳಿಯೋದಕ್ಕೆ ನಾನು ರೆಡಿ ಅಂತ ಕೂಡ ಒಂದ್ ಕಡೆ ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ. ಹಾಗೇನೆ ವಿಜಯ್ ಸಂಕೇಶ್ವರ ಅವರ ಮನವೊಲಿಕೆ ಕಾರ್ಯ ಕೂಡ ನಡೀತಾ ಇರೋದ್ರಿಂದ ಈಗ ಜೆಡಿಎಸ್ ಜೊತೆ ಏನಾದ್ರೂ ಮತ್ತೆ ಒಳ ಒಪ್ಪಂದ ಮಾಡಿಕೊಳ್ಳೋ ಚಾನ್ಸಸ್ ಇದೆಯಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಕೊಡ್ತಾರೆ. ಚಿದಾನಂದ್ ಪಟೇಲ್, ಸಿಎಂ ಸ್ಪರ್ಧಿಸಿದ್ರೆ ಒಂದ್ ರೀತಿ ಅವರಿಗೆ ಮುಳುವಾಗೋ ರೀತಿಯಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಜೆಡಿಎಸ್ ಕೂಡ ಮಾಡ್ತಾ ಇದೆ, ಬಿಜೆಪಿಯನ್ನು ಕೂಡ ಮಾಡ್ತಾ ಇದೆ ಬಾದಾಮಿ ಕ್ಷೇತ್ರದಲ್ಲಿ ಅನ್ನೋದಾದ್ರೆ ಯಾವ ರೀತಿ ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ? ಪ್ರತಿಮಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಮಣಿಸಲೇಬೇಕಂತ ಹೇಳಿ ಬಿಜೆಪಿ ಹಾಗೂ ಜೆಡಿಎಸ್ ಹಠ ತೊಟ್ಟಿದೆ. ಇದರ ಭಾಗವಾಗಿ ಚಾಮುಂಡೇಶ್ವರಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಳಪ್ಪಂದ ಮಾಡಿದೆ. ಹಾಗಾಗಿ ನಿನ್ನೆ ಬಿಜೆಪಿ ತನ್ನ ಅಧಿಕೃತ ಅಭ್ಯರ್ಥಿ ಘೋಷಣೆಯಲ್ಲಿ ಗೋಪಾಲ್ ರಾವ್ ಅಂತ ಹೇಳಿ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡಿದೆ. ಗೋಪಾಲ್ ರಾವ್ ಅವರು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಮತ್ತು ಡಮ್ಮಿ ಕ್ಯಾಂಡಿಡೇಟ್ ಅಂತೇಳಿ ಈಗ ಬಿಂಬಿಸಲಾಗಿದೆ. ಇದರ ಬೆನ್ನಲ್ಲೇ ಬಾದಾಮಿಯಲ್ಲೂ ಕೂಡ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಸಿಎಂ ರನ್ನ ಸೋಲಿಸಬೇಕನ್ನೋದು ಅವರ ತಂತ್ರ ಆಗಿದೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪರ್ಧೆಯ ಖಚಿತತೆಗಾಗಿ ಬಿಜೆಪಿ ಹೈಕಮಾಂಡ್ ಕಾಯ್ತಿದ್ದು. ಹಾಗಾಗಿ ನಿನ್ನೆಯ ಪಟ್ಟಿಯಲ್ಲೂ ಕೂಡ ಬಾದಾಮಿ ಕ್ಷೇತ್ರ ಕಾಲೇ ಇಡಲಾಗಿದೆ. ಅಲ್ಲದೆ ಮತ್ತೊಂದು ಕಡೆ ಈಗಾಗಲೇ ಜೆಡಿಎಸ್ ನ ಅಧಿಕೃತ ಅಭ್ಯರ್ಥಿ ಹನುಮಂತ ಮಾವಿನ ಮರದವರು ಇವತ್ತು ಬಾದಾಮಿಯಲ್ಲಿ ನಾಮಿನೇಷನ್ ಮಾಡ್ತಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಜೆಡಿಎಸ್ ನಾಯಕರುಗಳು ಜೆಡಿಎಸ್ಗೆ ಬಾದಾಮಿಯಲ್ಲಿ ಬೆಂಬಲ ಕೊಡ್ಬೇಕಂತ ಹೇಳಿ ಬಿಜೆಪಿ ಹೈಕಮಾಂಡ್ ಮನವಿಯನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಜೆಡಿಎಸ್ ನ ಮನವಿಯನ್ನು ಕೂಡ ಪರಿಶೀಲನೆ ಇಡಲಾಗಿದೆ. ಇನ್ನೊಂದ್ ಕಡೆ ಸಿಎಂಗೆ ಸರಿಸಾಟಿಯಾದಂತ ಅಭ್ಯರ್ಥಿ ನಿಲ್ಲಿಸಬೇಕಂತ ಹೇಳಿ ಬಿಜೆಪಿ ಚಿಂತನೆ ತೊಡಗಿದೆ. ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪನವರನ್ನೇ ಬಾದಾಮಿಯಿಂದ ಕಣಕ್ಕಿಳಿರಿ. ಅಲ್ಲಿರ್ತಕ್ಕಂಥ 55,000ಕ್ಕೂ ಹೆಚ್ಚು ಲಿಂಗಾಯತ ಮತಗಳು ಇರೋದ್ರಿಂದ ನಮಗೆ ಗೆಲುವು ಸುಲಭ ಆಗುತ್ತೆ, ಸಿಎಂ ಅನ್ನ ಮಣಿಸ್ಲಿಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ಆದ್ರೆ BS ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ಈಗಾಗಲೇ ಸ್ಪರ್ಧೆ ಮಾಡಿದ್ದೀನಿ, ಬಾದಾಮಿಯಲ್ಲಿ ಸ್ಪರ್ಧೆ ಮಾಡಲ್ಲ, ಎರಡು ಕಡೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಹಿಂದೇಟು ಆಗ್ತಿರುವುದು ಬಿಜೆಪಿ ಹೈಕಮಾಂಡ್ಗೆ ಚಿಂತೆಗೆ ಕಾಡಿದೆ. ಈ ಎಲ್ಲ ಬೆಳವಣಿಗೆ ನಡುವೆ ವಿಜಯ ಸಂಕೇಶ್ವರ ಅವರನ್ನು ಕಣಕ್ಕಿಳಿಸಬೇಕು ಅನ್ನೋ ಮಾತು ಕೂಡ ಕೇಳಿ ಬಂದಿರುವಂತದ್ದು. ವಿಜಯ ಸಂಕೇಶ್ವರ ಬಗ್ಗೆ ಈಗಾಗಲೇ ಚರ್ಚೆ ನಡೆದಿರುವಂತದ್ದು. ಒಂದೇ ವೇಳೆ ಹೈಕಮಾಂಡ್ ಹೇಳಿದ್ರೆ ವಿಜಯ ಸಂಕೇಶ್ವರ್ ಕೂಡ ಬಾದಾಮಿಯಲ್ಲಿ ಸ್ಪರ್ಧೆಗೆ ಇಳಿಯುವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಎಲ್ಲದರ ನಡುವೆ ಕೂಡ ಮೊಳಕಾಲ್ಮೂರಿನಿಂದ ಸ್ಪರ್ಧೆ ಮಾಡ್ತಿರುವಂತಹ ಶ್ರೀರಾಮುಲು ಅವರು ಕೂಡ ಬಾದಾಮಿಯಿಂದ ಸ್ಪರ್ಧೆ ಮಾಡುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಮುಖ್ಯಮಂತ್ರಿನ ಮಣಿಸೋದು, ಆ ಮುಖಾಂತರ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಕಟ್ಟಿ ಹಾಕುವುದು ಬಿಜೆಪಿ ಹಾಗೂ ಜೆಡಿಎಸ್ ನ ರಣತಂತ್ರವಾಗಿದೆ. ಪ್ರತಿಮಾ, ಓಕೆ, ಧನ್ಯವಾದ ಚಿದಾನಂದ್ ಪಟೇಲ್.